ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತನುಶ್ರೀ ಚಾನೆಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಮನೆಲ್ಲ ನೋಡ್ಬಿಟ್ಟಿರ್ತೀರ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ವರಮಹಾಲಕ್ಷ್ಮಿಗೆ ಬೆಳ್ಳಿ ತೊಗೋಣ ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಹೋಗಿದ್ದಿದ್ದು. ಆ್ಯಕ್ಚುಲಿ ಗೋಲ್ಡ್ ಪರ್ಚೇಸ್ ಮಾಡಬೇಕಂತಲೇ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗೆ ಗೋಲ್ಡ್ ಪರ್ಚೇಸ್ ಮಾಡಿದ್ದು. ನಮ್ಮ ಮಮ್ಮಿಗೆ ಸೆಂಟಿಮೆಂಟು ವರಮಹಾಲಕ್ಷ್ಮಿ ವರ್ಷವೂ ಅಷ್ಟೇ ಏನಾದರೂ ಗೋಲ್ಡನ್ನು ಆಗಿರಲಿ ಇಲ್ಲಾಂದರೆ ಸಿಲ್ವರನ್ನು ಆಗಿರಲಿ ತೊಗೋಬೇಕು ಅಂತ ಅಂದ್ಕೊತಾರೆ ನಮ್ಮ ಮಮ್ಮಿಗೆ. ಅದೊಂಥರ ಸೆಂಟಿಮೆಂಟ್ ನಮ್ಮ ಅಮ್ಮನಿಗೆ. ಅದಕ್ಕೆ ನೋಡೋಣ, ಇದು ಶಾಪ್ ಹೆಸರು ಬಂದುಬಿಟ್ಟು ನಾಕ್ಔಟ್ ಜ್ಯುವೆಲ್ರೀಸ್ ಅಂತ ಹೇಳಿಬಿಟ್ಟು. ಇಲ್ಲಿ ಯೂನಿಕ್ ಡಿಸೈನ್ಸ್ ಇದೆ, ಅದಕ್ಕೆ ನೋಡೋಣ ಯೂನಿಕ್ ಡಿಸೈನ್ಸ್ ಇದೆಯಲ್ಲ ಯಾವುದನ್ನ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿ ರ್ಯಾಂಡಮಾಗೆ ನೋಡಿದ್ದು, ಬೇಕು ಅಂತಲೂ ನೋಡಿರಲಿಲ್ಲ. ಆ್ಯಕ್ಚುಲಿ ನಾನು ಹೋಗೋಕ್ಕಾಗಿರಲಿಲ್ಲ, ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಮಾತ್ರ ಹೋಗಿದ್ದಿದ್ದು. ಈ ಥರ ಹಾರ ಎಲ್ಲ ತೋರಿಸ್ತಾಯಿದ್ರು. ಈ ಥರ ಗ್ರೀನ್ ಕಲರ್ ನೆಕ್ ಪೀಸ್ ಇದೆಯಲ್ಲ ಅದು ಮಾತ್ರ ನಮಗೆ ತುಂಬ ಇಷ್ಟ ಆಗೋಯಿತು. ಅದಕ್ಕೆ ನನಗೂ ಫೋಟೋ ಕಳಿಸಿದ್ರು. ಮತ್ತು ಇದು ಅಷ್ಟೇ ರಾಣಿ ಹಾರ ಅಂತ ಹೇಳಿಬಿಟ್ಟು ಇದು ಇಷ್ಟ ಆಯಿತು. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ತೊಗೊಂಬಂದಿದ್ದು. ಇದನ್ನು ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ಅವ್ರ ಹತ್ರ ಯೂನಿಕ್ ಡಿಸೈನ್ಸ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಫೋಟೋ ಕಳಿಸಿದ್ರು ನನಗಂತೂ ತುಂಬ ಇಷ್ಟ ಆಗೋಯಿತು. ಮತ್ತು ಇದಕ್ಕೆ ಇಯರಿಂಗ್ಸು, ಮ್ಯಾಚಿಂಗ್ ಇಯರಿಂಗ್ಸ್ ಇದು. ಆಮೇಲೆ ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ಇಷ್ಟು ಸತಿ ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ಯೂನಿಕ್ ಕಲೆಕ್ಷನ್ಸ್ ಆ ಥರ ಸಿಗೋದು ರೇರ್ ಜಾಸ್ತಿ. ಅದಕ್ಕೆ ಡ್ರೆಸ್ಸಸ್ಗೆ ಆಗಲಿ ಸಿಂಪಲ್ ಸ್ಯಾರೀಸ್ ಮೇಲೆ ಆಗಲಿ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ನೀವು ಅಷ್ಟೇ ಒಂದು ಸತಿ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಯೂನಿಕ್ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಶಾಪ್ ಹೆಸರು ನಾಕ್ಔಟ್ ಜ್ಯುವೆಲರ್ಸ್ ಅಂತ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ಇದು ಬಂದುಬಿಟ್ಟು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ತೊಗೊಂಬಂದಿದ್ದು. ನಾವು ಜಾಸ್ತಿ ಪರ್ಚೇಸಿಂಗ್ ಮಾಡೋದಂದರೆ ಪ್ರವೀಣ್ ಜ್ಯುವೆಲರ್ಸಲ್ಲಿ ಪರ್ಚೇಸಿಂಗ್ ಮಾಡೋದು. ಇಲ್ಲೂ ಅಷ್ಟೇ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು. ಅಲ್ಲೂ ಅಷ್ಟೇ ಚೆನ್ನಾಗಿತ್ತು. ಪ್ರವೀಣ್ ಜ್ಯುವೆಲರ್ಸಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನನ್ನ ಬರ್ಡೇಗೆ ಅಂತ ನಮ್ಮ ಅಪ್ಪ ಕೊಡಿಸಿದ್ದು. ಇದು ಚೌಕರ್ ಬಂದುಬಿಟ್ಟು. ಅದಕ್ಕೆ ಇದಕ್ಕೆ ಇಯರಿಂಗ್ಸ್ ಯಾವುದೂ ಸೂಟಬಲ್ ಆಗಲಿಲ್ಲ. ಅದಕ್ಕೆ ಎಷ್ಟೋ ಶಾಪ್ಸ್ ನೋಡಿದ್ವಿ, ಯಾವುದೂ ಸೂಟಬಲ್ ಆಗಲಿಲ್ಲ. ತೊಗೋಬೇಕು, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಇದಿಷ್ಟು ಪರ್ಚೇಸಿಂಗ್ ಆಗಿದ್ದು ಗೋಲ್ಡಲ್ಲಿ. ಮತ್ತು ಇದು ಬಂದುಬಿಟ್ಟು ಇವತ್ತು ಮಾರ್ಕೆಟಿಗೆ ಹೋಗಿದ್ರು ನಮ್ಮಮ್ಮ ನಮ್ಮಪ್ಪ ಹೋಗಿದ್ದಿತ್ತು. ಮಳೆ ಬೀಳ್ತಾಯಿತ್ತು, ಆ ಟೈಮಲ್ಲೂ ಹೋಗಿದ್ರು. 6:30ಗೆ ಹೋಗಿದ್ದಿದ್ದು. 6:30ಗೆ ಹೋಗಿದ್ರು ಎಷ್ಟೊಂದು ರಶ್ ಇದೆ ನೋಡಿ. ಒಂಚೂರು ಕಾಲಿಕ್ಕಕ್ಕೂ ಜಾಗ ಇಲ್ವಂತೆ, ಅಷ್ಟೊಂದು ರಶ್ ಇತ್ತಂತೆ. ನಾನು ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಹೋಗಿದ್ದಿದ್ದು. ಅಯ್ಯೋ, ಇಷ್ಟು ಜನನಂತೂ ನಾನು ನೋಡಿದ್ರಂತೂ ಈ ರಶಲ್ಲಿ ನಾನು ಹೋಗೋಕ್ಕೆ ಹೋಗಲ್ಲ. ಯಾಕಂದರೆ ಫೆಸ್ಟಿವಲ್ ಸ್ಟಾರ್ಟ್ ಆಯಿತು, ಇನ್ನು ಡೆಕೋರೇಷನ್ ಅದು ಇದು ಅಂತ ಎಷ್ಟೋ ಜನ ಬಂದಿರ್ತಾರೆ. ಆದರೆ ಬೆಳಿಗ್ಗೆ 6:30ಗೆ ಎಷ್ಟೊಂದು ಜನ ಇದ್ದಾರಂದರೆ, ಮಾರ್ಕೆಟಲ್ಲಂತೂ ಫ್ಲವರ್ಸ್ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂದ್ಕೊಳ್ಳಿ, ಅಷ್ಟು ಬ್ಯೂಟಿಫುಲ್ಲಾಗಿದೆ ಅಂತೂ. ಅದಕ್ಕೆ ಇಷ್ಟೊಂದು ರಶ್ಶು. ಯಾಕಂದರೆ ನಾವು ಇವತ್ತೇ ತೊಗೊಂಬಂದ್ಬಿಡ್ತೀವಿ ಮಾರ್ನಿಂಗು ಡೆಕೋರೇಷನ್ ಮಾಡೋದಕ್ಕೆ. ನೈಟಿಗೆ ಸ್ಟಾರ್ಟ್ ಮಾಡ್ಕೊತೀವಿ ಇವತ್ತು. ನೈಟಿಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಮತ್ತು ನಾಳೆಗೆಲ್ಲ ರೆಡಿಯಾಗಿರುತ್ತೆ. ನಾವು ಯಾರನ್ನೂ ಡೆಕೋರೇಷನ್ ಅವ್ರನ್ನ ಕರೆಸಲ್ಲ, ನಾನು ನಮ್ಮ ಮಮ್ಮಿ ಮನೇಲಿರೋರು ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಎಲ್ಲ ಫ್ಲವರ್ಸ್ ಎಲ್ಲ ತೊಗೊಳೋದಕ್ಕೆ ಅಂತ ಹೋಗಿದ್ರು. ಅಲ್ಲಿ ಫ್ಲವರ್ಸ್ ಎಲ್ಲ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಏನೇನು ಫ್ಲವರ್ಸ್ ಬೇಕು ಅಂತ ಎಲ್ಲ ನೋಡ್ತಾಯಿತ್ತು ನಮ್ಮಮ್ಮ, ತೊಗೊಳೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಯಾವ್ದ್ಯಾವ್ದು ಚೆನ್ನಾಗಿದೆ ಯಾವುದ್ಯಾವ್ದಿಲ್ಲ ಅಂತ ನೋಡ್ತಾಯಿದ್ರು. ಏನಂದರೆ ರೈತರಿಗೆ ಹೇಳ್ತಾ ಇರ್ತಾರಲ್ಲ ನ್ಯೂಸಲ್ಲೆಲ್ಲ, ರೈತರಿಗೆ ಹೂವು ರೇಟ್ ಕಡಿಮೆ ಅಂತ ಹೇಳಿಬಿಟ್ಟು. ಇಲ್ಲಂತೂ ಮಾತಾಡ್ಸೋಕ್ಕೆ ಆಗಲ್ಲ ಹೂವು ರೇಟನ್ನು ಮಾತ್ರ. ಅಷ್ಟು ಹೆವಿಯಾಗಿ ಹೇಳ್ತಾ ಇದ್ದಾರೆ. ಚೆನ್ನಾಗಿಲ್ದಿರೋದನ್ನು 100 ರೂಪಾಯಿ ಹೇಳ್ತಾರೆ, ಚೆನ್ನಾಗಿರೋದನ್ನು 200, 400, 500 ತನಕ ಹೇಳ್ತಾ ಇದ್ದಾರೆ. ಒಂದು ಬಂಚ್ ಆಫ್ ಹೂವು ತೊಗೋಬೇಕು ಅಂದರೆ ಅಪ್ಪ, ಈ ರೇಟನ್ನು ಕೇಳಿಬಿಟ್ಟು ಶಾಕ್ ಅಂತೂ ಪಕ್ಕ ನಿಜವಾಗ್ಲೂ. ಈ ಮಾರ್ಕೆಟಲ್ಲಂತೂ ರೇಟನ್ನು ಮಾತಾಡ್ಸೋಕ್ಕೆ ಆಗಲ್ಲ. ಬೆಂಗಳೂರಲ್ಲಿ ಮಾತ್ರ ಹೂವಿನ ರೇಟ್ ಕೇಳಿದ್ರೆ ಶಾಕ್ ಅಂತೂ ಪಕ್ಕ ನಮಗಂತೂ. ಆಮೇಲೆ ಈ ಥರ ಫ್ಲವರ್ಸ್ ಎಲ್ಲ ತೊಗೊಂಬಂದರು. ನಾವೆಲ್ಲ ಡೆಕೋರೇಷನ್ ಎಲ್ಲ ಇವತ್ತೇ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ನೈಟ್ ಅಷ್ಟೊಲ್ಲಿ. ಮತ್ತು ಏನೇನು ತೊಗೊಂಬಂದರು ಏನೇನಿಲ್ಲ ಅಂತ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಆ ರಶ್ಶಲ್ಲೂ ಅಷ್ಟು ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ಅವ್ರ ಕೈಯಲ್ಲಿ, ತುಂಬ ರಶ್ ಇತ್ತಂತೆ. ಅದಕ್ಕೆ ನೋಡಿ ಫ್ಲವರ್ಸ್ ಮಾತ್ರ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ವ. ಆ್ಯಂಡ್ ಏನೇನು ಪರ್ಚೇಸ್ ಮಾಡಿದ್ರು ಏನೇನಿಲ್ಲ ಅಂತ ಹೇಳಿಬಿಟ್ಟು. ರೋಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕಲರ್ ಆಫ್ ರೋಸಸ್ಸು. ಆ್ಯಂಡ್ ಪಿಂಕ್, ವೈಟು, ರೆಡ್ಡು ಎಲ್ಲ ಚೆನ್ನಾಗಿದೆ ರೋಸಸ್ ಮಾತ್ರ ನೋಡೋದಕ್ಕೆ. ಬಟ್ ಒಂದು ಲೈಫ್ ಪೂರ್ತಿ ಇರಲ್ಲ, ಅಂದರೆ ಸ್ವಲ್ಪ ಹೊತ್ತಿದ್ರೂ ಎಷ್ಟೊಂದು ಚೆನ್ನಾಗಿರುತ್ತೆ ಹೂವು ನೋಡೋದಕ್ಕೆ ಮಾತ್ರ. ಆ್ಯಂಡ್ ನನಗೆ ಮಾತ್ರ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಯಾರಿಗೆ ಇಷ್ಟ ಆಗಿರಲ್ಲ ಹೇಳಿ, ಅಷ್ಟೊಂದು ಕಲರ್ಫುಲ್ ಫ್ಲವರ್ಸ್ ಇದೆ. ಅದಕ್ಕೆ ಏನೇನು ತೊಗೊಂಬಂದರು ಅಂತ ನಿಮಗೆ ಹೇಳ್ತೀನಿ ನಾನು. ಮತ್ತು ವರಮಹಾಲಕ್ಷ್ಮಿಗೂ ಅಷ್ಟೇ ಏನು ಡೆಕೋರೇಷನ್ ಮಾಡಿದೆ, ಹೆಂಗೆ ಮಾಡಿದ್ವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ನಾನು. ಆ್ಯಂಡ್ ಏನೇನು ತೊಗೊಂಬಂದರು ಅಂತ ನೋಡಿ. ಫ್ಲವರ್ಸ್ ಮಾತ್ರ ನೋಡ್ತಾಯಿದ್ರೆ ಹಂಗೆ ನೋಡ್ಕೊಂಡಿರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಮನೆಗೆಲ್ಲ ತೊಗೊಂಬಂದರು ನಮ್ಮಮ್ಮ ನಮ್ಮಪ್ಪ. ಆ್ಯಂಡ್ ಹೆಂಗೆ ಬಂದರೋ ಏನೋ ಗೊತ್ತಿಲ್ಲ, ಆ ರಶಲ್ಲಿ ಗಾಡಿಯಲ್ಲೇ ಹೋಗಿದ್ದಿದ್ದವರು. ಗಾಡಿಯಲ್ಲಿ ಹೋಗಿದ್ದು ಬಂದ ಮೇಲೆ ಎಷ್ಟು ರಶ್ ಇತ್ತಂದರೆ ಸಖತ್ ರಶ್ ಇತ್ತಂತೆ.
ಆ ಕಡೆ ಈ ಕಡೆ ಹೋಗೋಕ್ಕೂ ಅಷ್ಟೊಂದು ಜಾಗನೂ ಇರಲಿಲ್ವಂತೆ. ಮತ್ತು ಮನೆಗೆ ಬಂದರು ಅವರು. ಮನೆಗೆ ಬಂದಮೇಲೆ ಈ ಥರ ಎಲ್ಲ ಚೀಲದಿಂದ ಓಪನ್ ಮಾಡಿಬಿಟ್ಟು ಈ ಥರ ಹಾಕಿದ್ದಾರೆ. ಅದನ್ನು ಒಂದು ಟಬ್ಬಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಕ್ತೀವಿ. ಯಾಕಂದರೆ ನೈಟ್ ಅಲ್ವಾ ಡೆಕೋರೇಷನ್ ಮಾಡೋದು, ಬೆಳಿಗ್ಗೆ ತಂದಿರೋದು ಮತ್ತು ವಾಟ್ರಲ್ಲಿ ಹಾಕಲಿಲ್ಲ ಅಂದರೆ ಒಂಥರ ಬಾಡೋಗ್ದಂಗೆ ಆಗೋಗುತ್ತೆ ಹೂವು ಎಲ್ಲ ಅಂತ ಹೇಳಿಬಿಟ್ಟು ಟಬ್ಬಲ್ಲಿ ಹಾಕ್ತಾಯಿದ್ದೀವಿ. ತೋರಿಸ್ತಾ ಇದ್ದೀನಿ ಯಾವ ಹೂವು ಏನೇನು ತೊಗೊಂಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಇದು ರೋಸು ಮತ್ತು ಎಲ್ಲ ಡಿಫ್ರೆಂಟ್ ಫ್ಲವರ್ಸ್ ತೊಗೊಂಬಂದಿದ್ದಾರೆ. ಇವೆಲ್ಲ ಡೆಕೋರೇಷನ್ಗೆ ಹೆಂಗೆ ಏನೇನು ಮಾಡ್ತೀನಿ ಅಂತ ಅದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇದೆ ಫ್ಲವರ್ಸ್ ಎಲ್ಲ ಡೆಕೋರೇಷನ್ಗೆಲ್ಲ ಈ ಥರ ಡಿಫ್ರೆಂಟಾಗಿ ತೊಗೊಂಬಂದಿದ್ದೀವಿ. ಆ್ಯಂಡ್ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೋ ಫ್ಲವರ್ಸ್ ಅಲ್ವಾ. ಆ ಸ್ಮೆಲ್ ಆಗಲಿ ಇದಾಗಲಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಆ್ಯಂಡ್ ನಮ್ಮಮ್ಮಗಂತೂ ಸುಸ್ತಾಗೋಯ್ತು ಆ ಮಾರ್ಕೆಟಲ್ಲಿ ಸುತ್ತಿ ಬರೋಷ್ಟೊತ್ತಿಗೆ. ಅಪ್ಪ ಏನಕ್ಕೆ ನಾವು ಹೋಗಿದ್ನೋ ಇವತ್ತು ಬೆಳಗ್ಗೆ ಅಂತ ಅಂದ್ಕೊಂಡ್ರು ಅಂತೆ ಅವರು. ಆ್ಯಂಡ್ ಹೆಂಗೆ ಡೆಕೋರೇಷನ್ ಮಾಡ್ತೀನಿ ಏನೇನು ಮಾಡ್ತಾರೆ ಅಂತ ನಮ್ಮಮ್ಮನೇ ಡೆಕೋರೇಷನ್ ಮಾಡೋದು, ನಾವು ಯಾರನ್ನೂ ಕರ್ಸೋಕ್ಕೆ ಹೋಗಲ್ಲ. ಆ್ಯಂಡ್ ಸಿಂಪಲಾಗೆ ಮಾಡೋದು. ಹೆಂಗೆ ಮಾಡ್ತೀವಿ ಏನೇನು ಅಂತ ನಿಮಗೂ ತೋರಿಸ್ಕೊಂಡು ಕೊಡ್ತೀನಿ ನಾನು. ಆ್ಯಂಡ್ ಈ ಥರ ಗ್ರಾಸ್ ಎಲ್ಲ ತಂದಿದ್ರು, ಸೈಡ್ಗೆಲ್ಲ ಗ್ರಾಸಸ್ ಎಲ್ಲ ಇಕ್ಬಿಟ್ಟು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ ನಮ್ಮಮ್ಮ ಓನಾಗೆ ಮಾಡೋದು. ಆ್ಯಂಡ್ ಏನೇನು ತೊಗೊಂಬಂದರು ಈ ಥರ ಗ್ರಾಸ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಹೆಂಗೆ ಮಾಡ್ತಾರೆ ಏನೇನು ಅಂತ ಹೇಳಿಬಿಟ್ಟು ನೋಡಿ. ಪಿಂಕ್ ರೋಸ್ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ರೆಡ್ ರೋಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಹೆಂಗೆ ಡೆಕೋರೇಷನ್ ಮಾಡ್ತಾರೆ ಅಂತ ನಿಮಗೆ ಹೇಳ್ತೀನಿ. ಲಕ್ಷ್ಮೀ ದೇವಿಗೆ ಇಂಪಾರ್ಟೆಂಟ್ ಹೂವು ಅಲ್ವಾ ಲೋಟಸ್ಸು, ಅದಕ್ಕೆ ಲೋಟಸ್ಸು ತಂದಿದ್ರು. ಇದನ್ನು ವಾಟ್ರಲ್ಲಿ ಹಾಕ್ಬಿಟ್ಟು ಇಕ್ಕಬೇಕು. ಅದಕ್ಕೆ ನಾವು ನೈಟಲ್ಲೇ ಎಲ್ಲ ಡೆಕೋರೇಷನ್ನು ಕಂಪ್ಲೀಟ್ ಮಾಡ್ಕೊಬಿಡ್ತೀವಿ. ಇನ್ನು ನಾಳೆ ತನಕನೂ ಫ್ರೆಶ್ ಆಗಿರಬೇಕಂದ್ರೆ ಈ ಥರ ವಾಟ್ರಲ್ಲಿ ಹಾಕ್ಬಿಟ್ಟು ಇಕ್ಕಬೇಕು ಟಬ್ಬಲ್ಲಿ. ಅದಕ್ಕೆ ಟಬ್ಬಲ್ಲಿ ಈ ಥರ ಜೋಡಿಸ್ಬಿಟ್ಟು ಇಕ್ಕಿದ್ದೀವಿ. ಆ್ಯಂಡ್ ಫ್ಲವರ್ಸು ಅಷ್ಟೇ ಫ್ರೆಶ್ ಆಗಿರುತ್ತೆ ವಾಟ್ರಲ್ಲಿ ಹಾಕಿದ್ರೆ ಅಲ್ವಾ, ಅದಕ್ಕೆ ವಾಟ್ರಲ್ಲಿ ಹಾಕ್ಬಿಟ್ಟು ಇಕ್ಕಿರ್ತೀವಿ. ಆ್ಯಂಡ್ ನಾಳೆನೂ ಹೋಗೋಕ್ಕಾಗಲ್ಲ, ಯಾಕಂದರೆ ನೈಟಲ್ಲೇ ಡೆಕೋರೇಷನ್ ಮಾಡ್ಕೊಬಿಟ್ರೆ ಬೆಸ್ಟಾಗಿರುತ್ತೆ. ಇನ್ನು ನಾಳೆ ಹೋಗಿ ಮಾರ್ಕೆಟಲ್ಲಿ ಇವತ್ತೇ ಇಷ್ಟೊಂದು ರಶ್ ಇದೆ ಅಂದರೆ ಇನ್ನು ನಾಳೆ ತುಂಬ ರಶ್ ಇರುತ್ತೆ. ಅದಕ್ಕೆ ಇವತ್ತೇ ತೊಗೊಂಬಂದ್ಬಿಡ್ತೀವಿ ನಾವು. ಹೆಂಗೆ ಮಾಡ್ತೀವಿ ಅಂತ ಹೇಳ್ತೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.